ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಒಳವನಹಳ್ಳಿ ಹೋಗುವಂತಹ ಕಿಸಾನ್ ಟ್ರಾವೆಲ್ಸ್ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನಗರ ಸಾರಿಗೆ ಬಸ್ಸು. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ನಾನು ಈ ಬಸ್ಸಿನ ಒಬ್ಬರು ಸ್ಟಾಫ್ನ ಮಾತಾಡಿಸ್ದೆ. ಅವ್ರು ಹೇಳಿದ್ರು ಇದು 40 ವರ್ಷದಿಂದ ಈ ರೂಟಿಂಗ್ ಫೆಸಿಲಿಟಿ ಇದೆಯಂತೆ. ಅಂದರೆ ಇದು ಲೈನಿಂಗ್ ಗಾಡಿ ಬಂದು 40 ವರ್ಷದಿಂದ ರನ್ನಿಂಗಲ್ಲಿ ಇದೆಯಂತೆ. ನೋಡಿ ಹೇಗಿದೆ ಬಸ್ಸು. ಸೊ ನಾನು ಈ ಬಸ್ಸಿನ ಒಬ್ಬರು ಸ್ಟಾಫ್ನ ಮಾತಾಡಿಸ್ತೀನಿ. ಅವ್ರ ಹತ್ರ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಳ್ಳೋಣ. ಹೇಗಿದೆ ಗಾಡಿ. ಸೊ ನಾನು ಸ್ಟಾಫ್ನ ಮಾತಾಡಿಸ್ತೀನಿ. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಓಕೆ, ಯಾವ ಊರು ಸರ್ ನಿಮ್ಮದು? ದಾಸರಳ್ಳಿ. ಸರ್ ಎಷ್ಟು ವರ್ಷ ಆಯ್ತು ಸರ್ ಎಕ್ಸ್ಪೀರಿಯನ್ಸು ಡ್ರೈವಿಂಗು ಅಥವಾ ಈ ಫೀಲ್ಡಲ್ಲಿ? 35 ವರ್ಷ. ಸೊ ಇದೇ ಲೈನಲ್ಲಿ ಇದ್ದೀರಾ ಸರ್, ಬೇರೆ ಬೇರೆ? ಇದೇ ಲೈನು. ಓಕೆ ಸರ್, ಇವಾಗ ಹೇಳಿದ್ರೆ ನೀವು ಮುಂಚೆನೇ ನಾನು ಕೇಳಿದಾಗ 40 ವರ್ಷದಿಂದ ಈ ರೂಟಿಂಗ್ ಇದೆ ಅಂತ. ಹೇಗೆ ಅನ್ಸುತ್ತೆ ಸರ್ ಜರ್ನಿ? 40 ವರ್ಷದ ಜರ್ನಿ. 40 ವರ್ಷದ ಜರ್ನಿ ಅವಾಗ ಚೆನ್ನಾಗಿತ್ತು ಸರ್. ಅವಾಗ ಓಕೆ, ತುಂಬಾ ಚೆನ್ನಾಗಿತ್ತು ಅವಾಗ. ಹಾಂ ಬಿಸಿನೆಸ್ ಹಂಗೆ ಆಗೋದು. ಓಕೆ, ಮೇಲೆ ಒಳಗೆ ಟಾಪ್ ಮೇಲೆ ಜನ ಲಗೇಜ್ ತುಂಬ್ಕೊಂಡ್ ಬರ್ತಿದ್ವಿ ಅವಾಗೆಲ್ಲ. ಒಂಥರ ಚೆನ್ನಾಗಿರೋದು. ಅವಾಗ ಚೆನ್ನಾಗಿರೋದು. ಓಕೆ, ಈಗ ಸ್ವಲ್ಪ ಎಲ್ಲ ಕೊರೋನಾ ಬಂತಲ್ಲ, ಕೊರೋನಾದಿಂದ ಆಮೇಲೆ ಎಫೆಕ್ಟ್ ಓಕೆ, ತೊಂದರೆ ಆಗಿದ್ದು. ಓಕೆ, ಈಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಸೊ ಟೋಟಲ್ ಎಷ್ಟು ಗಾಡಿ ಇದೆ ಸರ್ ನಿಮ್ಮದು ಟ್ರಾವೆಲ್ಸ್? ಸರ್ ಇದೊಂದು 10 ಗಾಡಿ ಇತ್ತು. ಓಕೆ, ಈಗ ಒಂದು 5-6 ಗಾಡಿ ಮಾರಿ ಆಗ್ಬಿಟ್ಟು. ಸೊ ಇನ್ನೊಂದು 4-5 ಗಾಡಿ ಇದೆ. ಓಕೆ ಸರ್, ಇವಾಗ ನೀವು ಹೇಳಿದ್ರೆ ರೂಟಿಂಗ್ ಇಲ್ಲಿಂದ ಒಳವನಹಳ್ಳಿ ಅಂತ, ಯಾವ್ಯಾವ ರೂಟಲ್ಲಿ ಹೋಗ್ತಿದ್ದೀರಾ ಸರ್? ಸರ್ ಇಲ್ಲಿಂದ ಮಾಗಡಿ ರೋಡು, ಓಕೆ, ತಾವರೆಕೆರೆ, ಓಕೆ, ನೆಲಮಂಗಲ, ಓಕೆ, ಶಿವಗಂಗಿ, ಓಕೆ, ದಾವಸ್ಪೇಟೆ, ಉಳ್ಳಿಗೆರೆ, ದೇವರಾಯನದುರ್ಗ, ಓಕೆ, ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ, ಓಕೆ, ಕೊರಟಗೆರೆ, ಓಕೆ, ಒಳವನಹಳ್ಳಿ. ಓಕೆ. ಸೊ ಎಲ್ಲ ಆಲ್ಮೋಸ್ಟ್ ಟೂರಿಸಂ ಪ್ಲೇಸಸ್ ಎಲ್ಲ ಕವರ್ ಮಾಡ್ತೀರಾ ಸಿಟಿ ಸುತ್ತಮುತ್ತ ಇರೋಂಥದ್ದು. ಸೊ ಒಳವನಹಳ್ಳಿ ಮುಟ್ಟೋತ್ತಿಗೆ ಎಷ್ಟೊತ್ತಾಗ್ಬೋದು ಸರ್ ಇವಾಗ? 12 ಗಂಟೆ ಆಗುತ್ತೆ. ಬೆಳಗ್ಗೆ 7:30 ಹೊರಟ್ರೆ ಒಂದು 5-6 ಅವರ್. ಓಕೆ, ಮತ್ತೆ ರಿಟರ್ನ್ ಹೊರಡೋದು ಸರ್ ಅಲ್ಲಿಂದ? 1 ಬಿಡ್ತೀವಿ. ಓಕೆ, 4 ಗಂಟೆಗೆ ಬರ್ತೀವಿ. ಸೇಮ್ ರೂಟು. ಸೇಮ್ ರೂಟ್. ಸರ್ ಎಷ್ಟು ಗಾಡಿ ಇದೆ ಸರ್ ಆ ರೂಟಿಂಗಿಗೆ ನಿಮ್ಮದು ಅಥವಾ ಬೇರೆ? ಮೊದಲು ತುಂಬಾ ಗಾಡಿ ಇದ್ದು ಸರ್ ಆ ರೂಟಿಗೆ. ಇದ್ವು. ಓಕೆ, ಎಲ್ಲ ಮಾರಿ ಹಾಕ್ಬಿಟ್ರು ಗಾಡಿಗಳು. ಓಕೆ, ಸೊ ಇದೊಂದು ಗಾಡಿ. ಒಂದು ಗಾಡಿ ಮಾಡ್ತಾ ಅದೇ ಇವಾಗ ಫ್ರೀ ಟಿಕೆಟ್ಸ್ ಅದೆಲ್ಲ ಇದೆ, ಸ್ವಲ್ಪ ಎಫೆಕ್ಟ್ ಆಗ್ತಿದೆ. ಇದೊಂದು ಗಾಡಿ ಸುಮ್ಮನೆ ನಾವು ಓಡಿಸ್ತಾ ಇದೀವಿ ಅಷ್ಟೇ. ನೋಡೋಣ ಅಂದರೆ ಸರ್ ಆವ್ರೇಜು ಈಗ ನಾನು ಕೇಳೋದು, ಇವಾಗ ಹೊಸ ಬಸ್ಗಳೆಲ್ಲ ಬರ್ತಾ ಇದೆ ಸರ್. ಈಗ ಮೈಲೇಜ್ ಅಂತೆಲ್ಲ ಬಂದರೆ ಇದು ಎಷ್ಟು ಕೊಡುತ್ತೆ ಸರ್? ಇದು ಸ್ವಲ್ಪ 3.5 4 ಕಿಲೋಮೀಟರ್. ಸೊ ಮ್ಯಾನೇಜ್ ಆಗುತ್ತೆ. ಓಕೆ, ಮತ್ತು ಇನ್ನೊಂದು ಹೇಳಿದೆ ಸರ್, ಈಗ 40 ವರ್ಷದಿಂದ ಅಂತ ಮಾರ್ಕೆಟ್ ಅಂತ ಬಂದರೆ, ಸೊ ಇಲ್ಲೇ ಪಾರ್ಕಿಂಗ್ ಸರ್ ಮುಂಚೆ ಅಥವಾ ಬೇರೆ ಎಲ್ಲ ಇತ್ತು ಸರ್? ಇಲ್ಲ ಸರ್, ಮೊದಲಿಂದ ಇಲ್ಲೇ ಪಾರ್ಕಿಂಗ್. ಇದೇ ಪಾರ್ಕಿಂಗು. ಹೇಗೆ ಅನ್ಸುತ್ತೆ ಸರ್ ಅವಾಗಕ್ಕೂ ಇರೋ ಮಾರ್ಕೆಟ್ಗೂ ಇವಾಗಿರೋ ಮಾರ್ಕೆಟ್ಗೂ? ಮಾರ್ಕೆಟ್ ಸೇಮ್. ಅವಾಗ ಬಿಸ್ನೆಸ್ ಚೆನ್ನಾಗಿ ಆಗೋದು ನಮಗೆಲ್ಲ. ಇಲ್ಲೇ ಜನ ಫುಲ್ ಕೆಪಾಸಿಟಿ ಆಗಿರೋದು. ಓಕೆ, ಫುಲ್ ರಶ್ ಆಗ್ಬಿಡೋದು. ಓಕೆ, ಈಗ ಹೇಗೆ ಹೋದ್ರೂ ಏನೂ ಆಗಲ್ಲ. ಓಕೆ, ಸೊ ಇವಾಗೆಲ್ಲ ಗೌರ್ಮೆಂಟ್ ಬಸ್ ಫೆಸಿಲಿಟಿ ಚೆನ್ನಾಗಿದೆ, ಎಲ್ಲ ಅದ್ರಲ್ಲಿ ಹೋಗ್ಬಿಡ್ತಾರೆ. ಫ್ರೀ ಇರೋದ್ರಿಂದ ಫೆಸಿಲಿಟಿ ಅಂತ ಇಲ್ಲ. ಫ್ರೀ ಇದೆ. ಸ್ವಲ್ಪ ನಾವೀಗ ಇಲ್ಲಿಂದ ಟೋಲ್ ಗೇಟ್ಗೆ 18 ರೂಪಾಯಿ BTS ಅಲ್ಲಿ, ನಮ್ಗೆ 10 ರೂಪಾಯಿ ಕೊಟ್ಟರೆ ಕರ್ಕೊಂಡು ಹೋಗ್ತೀವಿ ನಾವು. ಓಕೆ, ಈಗ ಫ್ರೀ ಇರೋದ್ರಿಂದ ಸ್ವಲ್ಪ ಎಫೆಕ್ಟ್ ಆಗ್ತದೆ. ಓಕೆ ಸರ್, ನಿಮ್ಮದು ಈಗ ಗಾಡಿ ಈಗ ಇಲ್ಲೇ ಪಾರ್ಕಿಂಗ್ ಅಲ್ಲ ಸರ್? ಮತ್ತೆ ಸೇಮ್ ರೂಟಿಂಗು, ಡೈಲಿ 4 o'clock ಬಂದು ನಿಲ್ಲಿಸ್ತೀರಾ, ಮತ್ತು ಅದೇ ರೂಟು? ಅಂದರೆ ಇದೆ ಒಂದೇ ಗಾಡಿ ಇರೋದು, ಬೇರೆ ಟ್ರಾವೆಲ್ಸ್ ಯಾವ್ದಾರು ಇದೆಯಾ ಸರ್? ಯಾವುದಿಲ್ಲ. ಹುಲಿದುರ್ಗ ಒಂದು 5 ಗಾಡಿ ಹೋಯ್ತವೆ. ಓಕೆ, ಅವ್ರದ್ದೇನೆ. ಓಕೆ, ಬರ್ತಾವೆ ಗಾಡಿನ ಬರ್ತವೆ. ಒಂದು 5:30 ಮೇಲೆ ಬರ್ತವೆ. ಓಕೆ, ಅವು ಬಂದಿಲ್ಲೇ ಆಲ್ಟ್ ಆಯ್ತದೆ. ಓಕೆ, ಇದೊಂದು ಗಾಡಿ ಸದ್ಯಕ್ಕೆ ಈಗ ಈ ಕಡೆ ಓಡ್ತಾ ಇದೆ. ಈ ರೂಟಿಂಗ್ ಎಲ್ಲ ಇರೋದು ಒಂದೇ ಒಂದು ಗಾಡಿ. ಓಕೆ, ಓಕೆ, ಥ್ಯಾಂಕ್ ಯು ಸರ್.